ನಂತರ ಪ್ರಾಥಮಿಕ ಪ್ರೌಢ ಮತ್ತು PU ಕಾಲೇಜ್ಗಳಲ್ಲಿ ಖಾಲಿ ಹುದ್ದೆಗಳನ್ನು ತುಂಬ್ತಾ ಇಲ್ಲ. 10-11 ವರ್ಷದಿಂದ ಇವು ಖಾಲಿ ಇದ್ದಾವೆ. ಭಾಳ ಕಷ್ಟವನ್ನು ಈ ಅನುದಾನಿತ ಶಾಲಾ ಕಾಲೇಜುಗಳು ಅನುಭವಿಸ್ತಿದ್ದಾರೆ. ಭಾಳ ವಿಳಂಬ ಮಾಡಿದರೆ ತುಂಬಬೇಕು ಅಂತ ನಂದು ಕಳೆದ ಅನೇಕ ಸದನಗಳಲ್ಲಿ ಈ ಪ್ರಶ್ನೆ ಮಾಡಿದಾಗ 7-8-2024 ಒಂದು ಆದೇಶ ಹೊರಡಿಸಿ ತುಂಬಲಿಕ್ಕೆ ಅನುಮತಿ ಕೊಟ್ಟರು. ತದನಂತರ ಒಂದು 3 ತಿಂಗಳ ನಂತರ 25-11-2024 ಸರ್ ಅದನ್ನೇ ಅಲ್ಲೇ ಬರ್ತದೆ. ಒಳ ಮೀಸಲಾತಿಯ ಕಾರಣದಿಂದ ಇವು ಯಾವ ಹುದ್ದೆಗಳನ್ನು ತುಂಬಬಾರ್ದು ಅಂತ ಹೇಳಿ ಮುಖ್ಯಮಂತ್ರಿಗಳು ಒಂದು ಆದೇಶ ಮಾಡಿಸಿದ್ರು. ನನ್ನ ಪ್ರಶ್ನೆ ಏನಂತಂದರೆ, ಸರ್ ಒಳ ಮೀಸಲಾತಿ ಪರವಾಗಿ ನಾವು ಇದ್ದೀವಿ, ಅದರೊಳಗೇನು ಎರಡು ಮಾತಿಲ್ಲ. ಇಷ್ಟೆಲ್ಲ ಹುದ್ದೆಗಳನ್ನು ಖಾಲಿ ಇನ್ನು ಎಷ್ಟು ವರ್ಷ ನೀವು ಇಡಬೇಕಂತ ಮಾಡಿದ್ರಿ? ಎಷ್ಟು ವರ್ಷ ನೀವು ಇದೇ ರೀತಿ ಖಾಲಿ ಹುದ್ದೆಗಳನ್ನು ಮುಂದುವರಿಸಬೇಕಂತಿದ್ದೀರಿ? ಮತ್ತು ಪ್ರಾಥಮಿಕ ಶಾಲೆಗಳಲ್ಲಿ ಮಾನ್ಯ ಅಧ್ಯಕ್ಷರೇ 7,825 ಹುದ್ದೆಗಳು ಖಾಲಿ ಇದಾವ, ಅಲ್ಲಿ ಎಕ್ಸೆಸ್ ಇದಾವ ಅಂತ ಹೇಳ್ತಾರೆ. ಅದ್ರ ಪ್ರಶ್ನೆ ಏನಂತಂದ್ರೆ, ಇತ್ತೀಚೆಗೆ ನಾವು ಹೈಯರ್ ಪ್ರೈಮರಿಯಲ್ಲಿ ಸಬ್ಜೆಕ್ಟ್ ವೈಸ್ ಟೀಚರ್ಸ್ ಅನ್ನ ಅಪಾಯಿಂಟ್ಮೆಂಟ್ ಮಾಡ್ತಾ ಇದ್ದೀವಿ. ಈ ಹುದ್ದೆಗಳನ್ನು ತಾವು ಮೊದಲು ಅಪಾಯಿಂಟ್ಮೆಂಟ್ ಮಾಡಿದ್ದು, ಅದು ತಮಗೂ ಗೊತ್ತು, ಚೆನ್ನಾಗಿ ಗೊತ್ತು, ಸಬ್ಜೆಕ್ಟ್ ವೈಸ್ ಮಾಡಿಲ್ಲ. ಈ ಕಾರಣದಿಂದ ಈ ಹುದ್ದೆಗಳನ್ನೇ ಖಾಲಿ ಇದ್ದಾವೆ ಹೈಯರ್ ಪ್ರೈಮರಿಯಲ್ಲಿ ವಿಶೇಷವಾಗಿ ತಾವು ನೇರವಾಗಿ ಇಲ್ಲಿ ಅನುದಾನಿತ ಶಾಲೆಗಳಲ್ಲಿ ತಾವು ತುಂಬಬೇಕು ಅಂತ ನಾನು ಒತ್ತಾಯ ಮಾಡ್ತೇನೆ. ಒಂದೇದು ಮಾನ್ಯ ಅಧ್ಯಕ್ಷ ಸರ್ ಒಂದು ನಿಮಿಷ ಇವರೇ ಸರ್ ನೋಡಿ, ನಾ ಒಂದು ನಿಮಿಷ ಹೇಳ್ತೀನಿ, ಟೈಮ್ ಬರ್ಕೊಂಡಿರ್ತೀನಿ. ನಾನು ಒಬ್ಬೊಬ್ಬರಿಗೆ 10 ನಿಮಿಷ ಕೊಡಕ್ಕಾಗಲ್ಲ. ನಾನು 1 ಅವರ್ ಆಗ ಬಂದ್ ಮಾಡ್ತೀನಿ. ಮುಗಿದವ್ರು ನನ್ನ ಜವಾಬ್ದಾರಿ ಇಲ್ಲ. ಕೇಳಿ, ಉತ್ತರ ಕೇಳಿ. ಮಾನ್ಯ ಸಚಿವರೇ, ಇನ್ನೂ ಅನೇಕ ವರ್ಷ ನೀವು ಖಾಲಿ ಇಡೋದಿದ್ರೆ ಅಲ್ಲಿ ಗೆಸ್ಟ್ ಟೀಚರ್ ಸರ್ಕಾರ ದುಡ್ಡು ಕೊಟ್ಟು ಭರಿಸಿ ನೀವು ಸರ್ಕಾರದಲ್ಲಿ ಹೇಗೆ ತುಂಬ್ತೀರಿ, ಆ ಖಾಲಿ ಹುದ್ದೆಗಳನ್ನ ಏಡೆಡ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ನೀವು ತುಂಬ್ರಿ ಅಂತ ನಾನು ಒತ್ತಾಯ ಮಾಡ್ತೀನಿ. ಒಂದು ಪ್ರೈಮರಿಯಲ್ಲಿ ನೀವು ತುಂಬಬೇಕು. ಮತ್ತು ಇನ್ನೊಂದು ಸರ್, 371J ಅನ್ವಯ ಆಗುವಂತ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾವುದೂ ಫೈನಾನ್ಷಿಯಲ್ ರಿಸ್ಟ್ರಿಕ್ಷನ್ ಇಲ್ಲ ಅಂತ ಇಲ್ಲಿ ನಮ್ಮ ಭಾಗದ ಅನೇಕ ಸಚಿವರು ಕೂತಿದ್ದಾರೆ. ನೋ ಫೈನಾನ್ಷಿಯಲ್ ಬ್ಯಾನ್ ಈಸ್ ಇಂಪೋಸ್ಡ್ ಇನ್ ಕಲ್ಯಾಣ ಕರ್ನಾಟಕ ರೀಜನ್ ಅಂತ ಬಹಳ ಕ್ಲಿಯರ್ ಆಗಿದೆ. ಇಲ್ಲ 371J ಪ್ರಕಾರ ಇಲ್ಲ ಅಂತ ಹೇಳಿ ಅವರು ಇದೆ ಅಂತಂದಾಗ ವೈ ಫೈನಾನ್ಷಿಯಲ್ ಬ್ಯಾನ್ ಇನ್ ದೋಸ್ ಏರಿಯಾಸ್? ಇದು ನನ್ನ ಪ್ರಶ್ನೆ. ಈಗ ಅಧ್ಯಕ್ಷ, ಮ್ಯಾಟರ್ ಈಸ್ ಇನ್ ದ ಕೋರ್ಟ್. ಇನ್ನು ಎಷ್ಟು ವರ್ಷ ಯಾವಾಗ ತೆರವುಗೊಳಿಸ್ತೀರಿ? ಕೋರ್ಟ್ ಅಲ್ಲಿ ಒಳ ಮೀಸಲಾತಿ ಡಿಫರೆಂಟ್ ಇದನ್ನ ಇದು ಹೀಗೆ ಮುಂದುವರಿಸ್ತೀರಿ ಅಂತ ನನ್ನ ಪ್ರಶ್ನೆ. ಉತ್ತರ ಕೊಡಬೇಕು ಅಧ್ಯಕ್ಷರೇ. ಈಗ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಕಂಪ್ಲೀಟ್ ಆಗಿ ತಮಗೂ ಗೊತ್ತಿದೆ. ರಿಸರ್ವೇಷನ್, ಇಂಟರ್ನಲ್ ರಿಸರ್ವೇಷನ್ ಇದ್ದಕ್ಕೋಸ್ಕರ ಕಮ್ಮಿ ಆಗಿದ್ದು ಹೋದ ಸತಿ ಕೂಡ ಸೆಷನಲ್ಲಿ ಹೇಳಿರೋದು. ಈಗ ನಮ್ಮ BO DDP ಅವರು ಎಲ್ಲರೂ ಕೂಡ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಮತ್ತೆ ವಾಪಸ್ಸು ಆ ಪ್ರೋಸೆಸ್ ಮೋಸ್ಟ್ಲಿ ನಿಮಗೂ ಗೊತ್ತಿರ್ತದೆ. ಇದು 3/9/25 ನಾವು ತಗೊಂಡಿರ್ತಕ್ಕಂಥ ಮಾಹಿತಿಯನ್ನು ಆಲ್ಮೋಸ್ಟ್ ಅಬೌಟ್ 75-80% ಎಲ್ಲರೂ ಕೂಡ ಕೊಟ್ಟಿದ್ದಾರೆ. ಇದು 5-6 ಹಂತದೊಳಗೆ ನಡೀತದೆ. ಯಾವುದೇ ಥರದ ಫೈನಾನ್ಸ್ ಅಂತೂ ಕನ್ಸ್ಟೆಂಟ್ ಇಲ್ಲ. ನಮಗೆ ಒಂದೇ ಏನಂತ ಹೇಳಿದರೆ, ಕೋರ್ಟ್ದು ಒಂದು ಬಿಟ್ಟು ಏನಾದ್ರು ಅಂತಂದ್ರೆ ನಮ್ಮ ಹಂತದಲ್ಲಿ ಯಾವುದಾದ್ರು ಕೆಲಸ ಕಾರ್ಯಗಳಾಗಬೇಕು. ಎಲ್ಲದನ್ನೂ ಕೂಡ ಪ್ರೈವೇಟ್ ಏಡೆಡ್ ಶಾಲೆಗಳಿಂದ BO ಮೂಲಕ ಮತ್ತು DDP ಅವ್ರ ಮೂಲಕ ತಗೊಂಡು ಬರ್ತಕ್ಕಂಥ ಕೆಲಸವನ್ನು ಪ್ರಕ್ರಿಯೆ ಈಗಾಗಲೇ ನಿರಂತರವಾಗಿ ನಡೀತಾ ಇದೆ. ನಾನೇ ಅದನ್ನು VC ಮಾಡಿಬಿಟ್ಟು ಎಲ್ಲ DDPSಗೆ BO ಅವರಿಗೆ ನಾನೇ ಮಾತಾಡಿದ್ದೆ, ಸ್ಪೀಡಪ್ ಮಾಡಬೇಕಂತ. ಸ್ವಲ್ಪ ಸ್ಲೋ ಇತ್ತು ಇನಿಷಿಯಲಿ. ಅಬೌಟ್ 10 days ಬ್ಯಾಕ್ ನಾನೇ ಮಾಡಿದ್ದೀನಿ. ಮೋಸ್ಟ್ಲಿ ನೀವು ಮಾಹಿತಿ ತರಿಸ್ಕೊಂಡಿರ್ತೀರಿ ಅಂತ ಹೇಳಿ ಭಾವಿಸ್ತೀನಿ. ಇದಕ್ಕೆ ಯಾವುದೇ ಸಭಾಧ್ಯಕ್ಷ ಯಾವುದೇ ಕಾರಣಕ್ಕೂ ಸ್ಲೋ ಮಾಡೋದಿಲ್ಲ. ನಮಗೆ ಅವಶ್ಯಕತೆ ಇದೆ. ಅದನ್ನು ಪೂರ್ಣ ಮಾಡಿ ಅಟ್ಲೀಸ್ಟ್ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಒಳಗೆ ಇವರು ಪಾಠ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾನು 100% ನಾವು ಕೊಡ್ತೀವಿ ಅಂತ ಹೇಳಿ ವಿಶ್ವಾಸವನ್ನು ಕೂಡ ನಾನು ಸದನಕ್ಕೆ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇದಾಗುತ್ತೆ, ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ. ಸಭಾಪತಿಗಳೇ, ಈ ಪ್ರಶ್ನೆ ಕೇಳ್ತಕ್ಕಂಥ ಮುಖ್ಯ ಉದ್ದೇಶ ಏನಂದ್ರೆ, ನೀವು 2015ರಿಂದ 2020ರವರೆಗೆ ಅನುದಾನ ಶಿಕ್ಷಣ ಸಂಸ್ಥೆಯೊಳಗೆ ಏನು ನಿವೃತ್ತಿ ನಿಧನದಿಂದ ಖಾಲಿಯಾದ ಹುದ್ದೆಗಳನ್ನು ತುಂಬಲಿಕ್ಕೆ ಅನುಮತಿ ಕೊಟ್ಟಿರಿ. ಸರ್ಕಾರಕ್ಕೆ ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀನಿ. ಆದ್ರೆ ಏನಾಗಿದೆ ಸಮಸ್ಯೆ, ಹೈಸ್ಕೂಲಿಗೆ ಕೊಟ್ರಿ ಪರ್ಮಿಷನ್, PUC ಕೊಟ್ರಿ, ಡಿಗ್ರಿ ಕಾಲೇಜಿಗೆ ಕೊಟ್ರಿ, ಪ್ರಾಥಮಿಕ ಶಾಲೆಗೆ ಕೊಟ್ಟಿಲ್ಲ. ನಮ್ಮ ರಾಜ್ಯದೊಳಗ ಒಟ್ಟು ಪ್ರಾಥಮಿಕ ಶಾಲೆಗಳು ನೀವೇ ಉತ್ತರ ಕೊಟ್ಟಂಗ 2526 ಪ್ರಾಥಮಿಕ ಶಾಲೆ ಅನುದಾನಿತ ಪ್ರಾಥಮಿಕ ಶಾಲೆಗಳದಾವ್. ಅದ್ರ 1600 ಹುದ್ದೆಗಳು ಖಾಲಿ ಅದಾವ್. ನೀವು ಯಾಕೆ ಪ್ರಾಥಮಿಕ ಶಾಲೆಯೊಳಗೆ ಅನುಮತಿ ಕೊಟ್ಟಿಲ್ಲ ಅಂತ ಉತ್ತರ ಏನ್ ಕೊಡ್ತೀರಿ? ಎಕ್ಸೈಸ್ ಟೀಚರ್ ಅದರ, ಎಕ್ಸೈಸ್ ಟೀಚರ್ ಸಂಬಂಧ ಅಲ್ಲಿ ಕೊಡಕ್ ಆಗೋದಿಲ್ಲ ಅಂತ ಹೇಳ್ತೀರಿ. ಇವತ್ತು ನನ್ನ ಕಡೆಗೆ ಮಾಹಿತಿ ಕೊಟ್ಟು ನೋಡಿ. ಇವತ್ತು ವಿಜಯ ಕರ್ನಾಟಕದವರು ದೊಡ್ಡ ನ್ಯೂಸ್ ಮಾಡ್ಯಾರ. ಏನ್ ನ್ಯೂಸ್ ಮಾಡ್ಯಾರ? ಅನುದಾನಿತ ಶಾಲೆಗಳ ಗ್ರಹಣ ಹಿಡಿದಂತ. ಅವ್ರ ಕಷ್ಟ ಎಷ್ಟದ, ಗೋಲ್ ಎಷ್ಟದ, ಖಾಲಿ ಹುದ್ದೆ ಅದಾವು, ತುಂಬಲಿಕ್ಕೆ ಕೊಡ್ತಾ ಇಲ್ಲ. ನೋಡಿ, ನೀವು ಸರ್ಕ್ಯುಲರ್ ಯಾವಾಗ ಹೊಡಿಸಿರಿ? 19 ವರ್ಷದಿಂದ ಹಿಂದೊಂದು ಸರ್ಕ್ಯುಲರ್ ಹೊಡಿಸ್ತೀರಿ. ಏನಂತ? ಪ್ರೈಮರಿ ಒಳಗೆ ಎಕ್ಸೈಸ್ ಟೀಚರ್ ಅದರ, ಅವ್ನು ಸರಿಪಡಿಸೋ ಮಟ್ಟ ಕೊಡುದಿಲ್ಲ ಅಂತ. ಅರೆ 19-20 ವರ್ಷದೊಳಗೆ ಎಕ್ಸೈಸ್ ಟೀಚರ್ ಎಲ್ಲ ಕಡೆ ಹೊಂದಾಣಿಕೆ ಮಾಡಿರಿ. ಹೇಳ್ರಿ, ನಿಮಗೆ ಇವತ್ತು ಹೇಳ್ರಿ, ಸದನಕ್ಕೆ ದಾಖಲೆ ಕೊಡ್ರಿ. ಎಕ್ಸೈಸ್ ಟೀಚರ್ ಹೊಂದಾಣಿಕೆ ಆಗ್ಯಾವ. ಹೊಂದಾಣಿಕೆ ಆದ್ಮೇಲೆ ಕೂಡ 1600 ಹುದ್ದೆ ಖಾಲಿ ಅದಾವು. ಯಾಕೆ ಪ್ರಾಥಮಿಕ ಶಾಲೆ ಕೊಡಂಗಿಲ್ಲ? ನೀವು ಹೈಸ್ಕೂಲ್ PUC ಕೊಟ್ಟಿರಿ, ಡಿಗ್ರಿ ಕೊಟ್ಟಿರಿ, ಅಭಿನಂದನೆ ಸಲ್ಲಿಸಿ. ನಾನು ಪ್ರಾಥಮಿಕ ಶಾಲೆ ತಡಿಯೋಣ, ಪ್ರಾಥಮಿಕ ಶಾಲೆ ಯಾಕೆ ತಾರತಮ್ಯ ಮಾಡ್ತೀರಿ? ನೋಡಿ, ಶಿಕ್ಷಣದ ಬುನಾದಿ ಪ್ರಾಥಮಿಕ ಶಾಲೆ.
ಪ್ರಾಥಮಿಕ ಶಾಲೆ ಕನ್ನಡ ಪ್ರಾಥಮಿಕ ಶಾಲೆ ಉಳಿದ್ರ ಇವತ್ತು ಕನ್ನಡ ಉಳಿತೈತೆ ನಮ್ಮ ರಾಜ್ಯದೊಳಗೆ. ಯಾಕೆ ನೀವು ತಿಳ್ಕೊಳಂಗಿಲ್ಲ? ನೀವು ಹೈಸ್ಕೂಲಿಗೆ ಕೊಟ್ಟಿರಿ, PUC ಕೊಟ್ಟಿರಿ, ಯಾಕೆ ಪ್ರೈಮರಿ ಕೊಡಂಗಿಲ್ಲ? ಪ್ರೈಮರಿ ಬಹಳ ಅವಶ್ಯಕತೆ ಅದ. ನೋಡಿ ಎಷ್ಟು ದೊಡ್ಡ ಲೇಖನ ಬರ್ತಾರೆ ವಿಜಯ ಕರ್ನಾಟಕದವ್ರು, ಓದಿ ಸರ್ ನೀವು. ದಯವಿಟ್ಟು ನಿಮಗೆ ವಿನಂತಿ ಮಾಡಿಕೊಡ್ತೀನಿ ಸರ್, ಯಾವ ರೀತಿ ಹೈಸ್ಕೂಲು PUC ಡಿಗ್ರಿ ಕೊಟ್ಟಿರಿ ಅದೇ ಮಾದರಿ ಒಳಗೆ ನೀವು ದಯವಿಟ್ಟು ಪ್ರಾಥಮಿಕ ಶಾಲೆ ಒಳಗೂ ಪರ್ಮಿಷನ್ ಕೊಡ್ಬೇಕು, ಇವತ್ತು ಘೋಷಣೆ ಮಾಡ್ಬೇಕು ನೀವು. ನೀವು ಹೇಳ್ತೀನಿ ನಿಮ್ಗೆ 1600 ಹುದ್ದೆ ಒಳಗ ಉತ್ತರ ಕರ್ನಾಟಕದ ಏನು ಅನುದಾನ ಶಾಲೆಗಳು ಇಲ್ಲೇ ಜಾಸ್ತಿ ಅದಾವು. ಉತ್ತರ ಕರ್ನಾಟಕದೊಳಗ ಇವತ್ತು ಅಧಿವೇಶನ ನಡೆದದ, ಒಂದು ಸಿಹಿ ಸಿದ್ಧಿ ಕೊಡಿ ಇವತ್ತು ನೀವು, ತಪ್ಪಾಗ್ತದ. ಎರಡನೇ ವಿಷಯ ನೀವು ಪ್ರಶ್ನೆ ಮಾಡ್ತಿದ್ದೀನಿ, ಹೈಸ್ಕೂಲ್ PUC ಪರ್ಮಿಷನ್ ಸರ್, ಒಂದ್ ನಿಮಿಷ ಸರ್, ಇದು ಟೆಕ್ನಿಕಲ್ ಪಾಯಿಂಟ್ ಇದೆ ಸರ್ ಇದು. ಸರ್ ಹೈಸ್ಕೂಲ್ PUC ಒಂದ್ ನಿಮಿಷ ಸರ್, ಹೈಸ್ಕೂಲ್ PUC ಡಿಗ್ರಿ ಕೊಟ್ಟಿರಿ, ಅದು ಸಮಸ್ಯೆ ಏನಾಗಿದೆ? SC ಒಳ ಮೀಸಲಾತಿ ಬಂತು, ನ್ಯಾಯಮೂರ್ತಿಗಳು ವರದಿ ಕೊಟ್ಟರು, ಕ್ಯಾಬಿನೆಟ್ ಅಪ್ರೂವಲ್ ಮಾಡಿದ್ರಿ, ಅಪ್ರೂವಲ್ ಆದ್ಮೇಲೆ ಪ್ರೊಸೆಸ್ ಸ್ಟಾರ್ಟ್ ಮಾಡಿರಿ, ಆನ್ಲೈನ್ ಮೂಲಕ ಯಾವ ಏಡೆಡ್ದೊಳಗೆ ಹುದ್ದೆಗಳ ಖಾಲಿ ತುಂಬಿದವ ಕೊಟ್ಟಿರಿ, ಮಾಡಿರಿ. ಆ ಕೆಲಸ ಮಾಡಿಲ್ಲ ಅನ್ನಂಗಿಲ್ಲ, ನೀವು ಒಳ್ಳೆ ಕೆಲಸ ಮಾಡಿರಿ. ಅದು ಇವತ್ತು ದುರ್ದೈವ ಮಾನ್ಯ ಪತ್ರಿಕೆಗಳಿಗೆ ಏನ್ ಬಂದದ? ಬೊಮ್ಮಾಯಿ ಸರ್ಕಾರ ಇದ್ದಾಗ 56% ಮಾಡಿದಕ್ಕ ಮತ್ತೆ ಕೋರ್ಟ್ ಏನ್ ಮಾಡ್ಯದ? ಯಾವ ನೇಮಕಾತಿಗಳನ್ನು ತುಂಬಾರ್ದು ಅಂತ ತಿಳ್ಕೊಂಡು ಮತ್ತೆ ಆದೇಶ ಮಾಡಿದ್ದು. ಟೆಕ್ನಿಕಲ್ ಏನ್ ಮಾಡ್ತೀವಿ ನೀವು? ಯಾಕಂದ್ರೆ ಬರೀ ನ್ಯಾಯಾಲಯ ಆಯ್ತು, ನ್ಯಾಯಾಲಯದ ಇತ್ಯರ್ಥ ಆಗ್ಬೇಕಲ್ಲ. ನಿಖರವಾಗಿ ಹೇಳಿ ನೀವು. ನೀವು ಉತ್ತರ ಕೊಟ್ಟಿರಿ, ಪ್ರಕ್ರಿಯೆಯನ್ನು ಮುಂದುವರಿಸ್ತೀವಿ ಅಂತ ತಿಳ್ಕೊಂಡು. ಈಗ ಹೈಕೋರ್ಟ್ ಆರ್ಡರ್ ಟೆಕ್ನಿಕಲ್ ಪಾಯಿಂಟ್ ಏನ್ ಮಾಡ್ತೀರಿ ಘೋಷಣೆ ಮಾಡಿ ಸರ್. ಮಾನ್ಯ ಅಧ್ಯಕ್ಷರೇ, ಪ್ರಶ್ನೋತ್ತರ ಏನಿದೆ? ಮಾನ್ಯ ಅಧ್ಯಕ್ಷರೇ, ತಮಗೂ ಕೂಡ ಹೆಂಗೆ ಕೇಳ್ಬೇಕಂದ್ರೆ PUCಯಲ್ಲೂ ಕೂಡ ಹೆಚ್ಚುವರಿ ಶಿಕ್ಷಕರಾದಾಗ ಅನುದಾನಿತ ಶಾಲೆಯಲ್ಲಿ ಕೊಡ್ತಕ್ಕಂಥ ಪ್ರಕ್ರಿಯೆ, ಪ್ರೈಮರಿ ಸ್ಕೂಲಲ್ಲೂ ಕೂಡ ನೀವು ಹೇಳ್ದಂಗೆ 2007ರಿಂದ ಅದು ಮಾಡ್ಕೊಂಡು ಬಂದಿರ್ತಕ್ಕಂಥ ಪ್ರಕ್ರಿಯೆ ಅದು ಮುಂಚೆಯಿಂದನೂ ಕೂಡ ನಡೀತಾ ಇದೆ. ಅದಾದ್ಮೇಲೆ ಹೆಚ್ಚುವರಿ ಇದ್ದು ಆಮೇಲೆ ಅವಶ್ಯಕತೆ ಇದ್ರೆ ತಗೊಳ್ತಕ್ಕಂಥ, ಈಗ ಹೆಚ್ಚುವರಿ ಇರೋದ್ರಿಂದ ಅದನ್ನು ಸಾರ್ಟ್ ಔಟ್ ಮಾಡಿ ಅವಶ್ಯಕತೆ ಇದ್ರೆ ಅದನ್ನು ತಗೊಳ್ತಕ್ಕಂಥ ವ್ಯವಸ್ಥೆನ ಅದು ಮಾಡ್ಬೋದು. ಆದರೆ ಎಷ್ಟು ಹೆಚ್ಚುವರಿ ಆಗಿದೆ, ಎಷ್ಟು ಕಲ್ ಕೊಟ್ಟಿದ್ದೀವಿ ಅಂತ ಹೇಳಿ ಅದನ್ನ ಲೆಕ್ಕ ತಗೊಳ್ಳೇಬೇಕು, ಅದು ತಗೊಳ್ಳದೆ ಮಾಡೋಕ್ಕೆ ಬರೋದಿಲ್ಲ. ಅದನ್ನ ಅದಾದ ತಕ್ಷಣ ನಾವು ಮಾಡ್ತಕ್ಕಂಥದ್ದನ್ನ ಪ್ರಯತ್ನವನ್ನು ಬೇಕಾದ್ರೆ ಮಾಡ್ಬೋದು. ಆದ್ರೆ ಒಂದ್ ನಿಮಿಷ, PUCಯಲ್ಲೂ ಕೂಡ ಅದೇ ತರ ನಿಮ್ಮ ಸರ್ಕಾರ ಇದ್ದಾಗಲೂ ಅದೇ ಹೇಳ್ತಾ ಇದ್ದೀನಿ. ಪ್ರೈಮರಿ ಸ್ಕೂಲ್ ಒಳಗ ಎಕ್ಸ್ ಟೀಚರ್ ಸರ್, ಎಕ್ಸ್ ಟೀಚರ್ ಹೊಂದಾಣಿಕೆ ಆಗಿ ಇಷ್ಟು ಹುದ್ದೆ ಖಾಲಿ ಅದಾವು. ನಿಮ್ಮನ್ನ ದಾಖಲೆ ಕೊಡ್ತೀನಿ ಸರ್. ನೀವು ಇನ್ನು ಯಾಕೆ ಅದೇ ಉತ್ತರ ಕೊಡ್ತೀರಿ? ಪ್ರೈಮರಿ ಸ್ಕೂಲ್ ಒಳಗೆ ಹೆಚ್ಚುವರಿ ಶಿಕ್ಷಕರಿಲ್ಲ, ಹೆಚ್ಚುವರಿ ಶಿಕ್ಷಕರಿಲ್ಲ, ದಾಖಲೆ ಕೊಡ್ತೀನಿ ನಾನು. ತಪ್ಪು ಹೇಳಿದ್ರೆ ನಾನು ಕೊಡ್ತೀನಿ ನಾನು. ಮಾನ್ಯ ಅಧ್ಯಕ್ಷರೇ,